ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಆಹ್ಲಾದಕರವಾದಂತಹ ಹರ್ಷಚಿತ್ತ ಪ್ರಭಾವಶಾಲಿ ಮಾತುಗಾರರಾದಂತಹ ಮಿಥುನ ರಾಶಿಯ ಮಹಿಳೆಯರ ಹೆಣ್ಣು ಮಕ್ಕಳ ಬಾಲ್ಯ ಯೌವನದಲ್ಲಿ ಇವರು ಹೇಗಿರ್ತಾರೆ, ಇವರ ಹವ್ಯಾಸಗಳೇನು, ಇವರ ಗುಣ ಸ್ವಭಾವಗಳು ಹೇಗಿರುತ್ತೆ ಎಂಬಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಮಿಥುನ ರಾಶಿಯ ಹೆಣ್ಮಕ್ಳಾಗಿದ್ದರೆ ಅಥವಾ ಪುರುಷರು ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದು ನಿಮ್ಮ ತಾಯಿ, ತಂಗಿ, ಅಕ್ಕ, ಹೆಂಡತಿ, ಪ್ರೇಯಸಿ, ಗೆಳತಿ ಯಾರಾದರೂ ಮಿಥುನ ರಾಶಿಯವರಿದ್ದೇ ಇರ್ತಾರಲ್ವ, ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋ ನಿಮಗೆ ಸಹಾಯಕವಾಗಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮಿಥುನ ರಾಶಿ 3ನೇ ಮನೆಯಾಗಿದೆ. 3ನೇ ಮನೆ ಎಂದರೆ ಮಾತು, ಆನ್ಲೈನ್, ಮೊಬೈಲ್, ಡಿಜಿಟಲ್ ವರ್ಡ್ ಅಂತ ಹೇಳ್ಬೋದು. ಆದ್ದರಿಂದ ಈ ರಾಶಿಯ ಮಹಿಳೆಯರು ತನಗೆ ಬೇಕಾದಂತಹ ಹೊಸ ಹೊಸ ವಿಷಯಗಳ ಜ್ಞಾನವನ್ನು ಹೆಚ್ಚಾಗಿ ಮೊಬೈಲಿಂದ, ಆನ್ಲೈನ್ನಿಂದ ತಿಳಿದುಕೊಳ್ತಾರೆ. ಪ್ರತಿಭಾವಂತ ಚರ್ಚಾಪಟುಗಳಾಗಿರ್ತಾರೆ. ಮಾತಿನಲ್ಲಿ ಇವರನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆ ವಾಕ್ಚಾತುರ್ಯವನ್ನು ಹೊಂದಿರ್ತಾರೆ. ಮಾತಿನಿಂದಲೇ ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಮಾತಿನಿಂದಲೇ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಮೋಡಿ ಮಾಡುವಂತಹ ಸಾಮರ್ಥ್ಯ ಈ ಮಹಿಳೆಯರಲ್ಲಿ ಕಾಣಬಹುದು. ಮಿಥುನ ರಾಶಿಯ ಹೆಣ್ಮಕ್ಳು ಕೈಂಡ್ ಹಾರ್ಟೆಡ್ ಆಗಿರ್ತಾರೆ, ವೆರಿ ಕ್ಯೂರಿಯಸ್ ಆಗಿರ್ತಾರೆ, ಫ್ಲೆಕ್ಸಿಬಲ್, ಟಾಕಿಟಿವ್ ಆಗಿರ್ತಾರೆ, ಹೊಸ ಹೊಸ ವಿಷಯಗಳನ್ನು ಕಲಿಯಲು ಉತ್ಸುಕರಾಗಿರ್ತಾರೆ, ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ನಿಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ಯಾವಾಗಲೂ ನಾನ್ ಸ್ಟಾಪಾಗಿ ಯಾರಾದರೂ ಮಾತನಾಡ್ತಿದ್ರೆ ಅಥವಾ ಒಂದೇ ಕಡೆ ಕೂತ್ಕೊಳ್ಳದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸ್ಥಳವನ್ನು ಬದಲಾವಣೆ ಮಾಡ್ತಾ ಇದ್ದರೆ ಅವರು ಖಂಡಿತವಾಗಿಯೂ ಮಿಥುನ ರಾಶಿಯ ಹೆಣ್ಮಕ್ಳೇ ಆಗಿರ್ತಾರೆ ಅಂತ ತಿಳಿದುಕೊಳ್ಳಿ. ಎಲ್ಲರ ಗಮನವನ್ನು ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾರೆ. ಹೊಸ ಅಡಿಗೆ ಮಾಡುವಂತಹ ವಿಚಾರ ಏನಾದರೂ ಇವರ ತಲೆಗೆ ಬಂದರೆ ಸೀದಾ ಯೋಚನೆಯೇ ಮಾಡದೆ ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಒಂದೇ ರೀತಿಯ ರುಚಿಯನ್ನು ಸವಿಯೋದಕ್ಕೆ ಇವರಿಗೆ ಇಷ್ಟ ಆಗೋದಿಲ್ಲ. ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ನ ಟ್ರೈ ಮಾಡ್ತಾ ಇರ್ತಾರೆ. ಒಂದೇ ರುಚಿ ಸವಿಯಲು ಇವರಿಗೆ ಬಹಳ ಕಷ್ಟ. ಆದ್ದರಿಂದ ನವನವೀನ ರೀತಿಯಲ್ಲಿ ಎಕ್ಸ್ಪೆರಿಮೆಂಟನ್ನು ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ. ಮಿಥುನ ರಾಶಿಯ ಹೆಣ್ಮಕ್ಳಿಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅಂದರೆ ಬಹಳ ಇಷ್ಟ. ತನ್ನ ಬಾಲ್ಯದಿಂದಲೇ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಇರ್ತಾರೆ ಇವರು. ಇವರಿಗಿಂತ ದೊಡ್ಡ ಅಣ್ಣ ಅಥವಾ ಅಕ್ಕ ಇದ್ದರೂ ಸಹ ಇವರಷ್ಟು ಕುಟುಂಬದ ಜವಾಬ್ದಾರಿಯನ್ನು ಅವರು ಸಮರ್ಥವಾಗಿ ನಿಭಾಯಿಸೋದಿಲ್ಲ. ಆದ್ದರಿಂದ ಇವರು ತನ್ನ ತಂಗಿ, ತಮ್ಮನ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಕಾರಣದಿಂದ ಕೆಲವೊಂದು ಸಲ ಮಿಥುನ ರಾಶಿಯ ಹೆಣ್ಮಕ್ಳ ಮದುವೆ ನಿಧಾನ ಆಗಬಹುದು. ಅಂದರೆ ಲೇಟಾಗಿ ಮ್ಯಾರೇಜ್ ಆಗ್ತಾರೆ. ನೀವು ಮದುವೆಯಾದರೂ ದೊಡ್ಡವರಾದರೂ ನಿಮ್ಮ ಕುಟುಂಬದ ಜವಾಬ್ದಾರಿಗಳು ಮುಗಿಯೋದೇ ಇಲ್ಲ. ನಿಮಗೆ ತುಂಬ ಕೇರ್ ಮಾಡ್ತೀರಾ ನಿಮ್ಮ ಫ್ಯಾಮಿಲಿಯವರನ್ನು, ನಿಮ್ಮ ಸ್ನೇಹಿತರನ್ನು ಸಹ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಆದ್ದರಿಂದ ಈ ರಾಶಿಯ ಮಹಿಳೆಯರಿಗೆ ಎಷ್ಟೇ ವಯಸ್ಸಾದರೂ, ಇವರಿಗೆ 30 ವರ್ಷ ಆಗಲಿ, 40 ವರ್ಷ ಆಗಲಿ, 50 ವರ್ಷ ಆದರೂ ಇವರ ಏಜನ್ನು ಯಾರೂ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇವರು ತನ್ನ ದೇಹದ ಸೌಂದರ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ. ಯೋಗ ಮಾಡ್ತಾರೆ, ವರ್ಕೌಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡಿ ತನ್ನ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ತಾರೆ. ಆದರೂ ಸಹ ಇವರಿಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸ್ಕಿನ್ ರ್ಯಾಷಸ್, ಸ್ಕಿನ್ ಅಲರ್ಜಿಗಳು ತೊಂದರೆಯನ್ನು ಕೊಡ್ತಾ ಇರುತ್ತೆ. ಇವರಿಗೆ ಸೋದರ ಮಾವ, ಇವರ ಚಿಕ್ಕಮ್ಮ, ಅತ್ತೆಯ ಜೊತೆ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಹೆಚ್ಚು ಬಾಂಡಿಂಗನ್ನು ಇಟ್ಕೊಂಡಿರ್ತಾರೆ. ಮಿಥುನ ರಾಶಿಯ ಮಹಿಳೆಯರಿಗೆ ಸಂಗೀತವನ್ನು ಹಾಡಲು ಇಷ್ಟ, ಕೇಳೋದಿಕ್ಕೂ ಇಷ್ಟ. ಅದರಲ್ಲೂ ರೊಮ್ಯಾಂಟಿಕ್ ಹಾಡುಗಳು ಅಂದರೆ ಬಹಳ ಇಷ್ಟಪಟ್ಟು ಕೇಳ್ತಾರೆ. ಇವರ ಹ್ಯಾಂಡ್ ರೈಟಿಂಗು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಸುಂದರವಾಗಿ ಬರೀತಾರೆ. ಇವರ ಬರವಣಿಗೆ ಬಹಳ ಸುಂದರವಾಗಿರುತ್ತೆ, ಎಲ್ಲರನ್ನ ಆಕರ್ಷಣೆ ಮಾಡುತ್ತದೆ. ಇವರು ಯಾವುದೇ ಕೆಲಸ ಮಾಡಿದ್ರು ಪ್ರತಿಯೊಂದು ಕೆಲಸವನ್ನು ಬಹಳ ಕ್ರಿಯೇಟಿವ್ ಆಗಿ ಮಾಡಲು ಟ್ರೈ ಮಾಡ್ತಾರೆ. ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಇವರ ಸ್ಮೈಲ್ ಬಹಳ ಚೆನ್ನಾಗಿರುತ್ತದೆ. ಇವರು ಫೇಶಿಯಲ್ ಎಕ್ಸ್ಪ್ರೆಷನನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. ಒಳ್ಳೆ ಡ್ಯಾನ್ಸರ್ ಆಗಿರ್ತಾರೆ. ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ. ಇವರಿಗೆ ಶಾರ್ಟ್ ಟ್ರಾವೆಲ್ ಮಾಡೋದು ಅಂದರೆ ಇಷ್ಟ, ಟ್ರಿಪ್ ಹೋಗಲು ಇಷ್ಟ, ತನ್ನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೊರಗಡೆ ಸುತ್ತಾಡೋಕ್ಕೆ ತುಂಬ ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ. ಮಿಥುನ ರಾಶಿಯ ಮಹಿಳೆಯರ ಮನಸ್ಸು ಸ್ಟೇಬಲ್ ಆಗಿರೋದಿಲ್ಲ. ಗಾಳಿ ರೀತಿ ಇವರ ಮನಸ್ಸು ತೇಲಾಡ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಡಿಸಿಷನ್ ತಗೊಳ್ಳುವಾಗ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಹೊಸ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಲೋ ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡ್ತಾರೆ. ಆ ಕೆಲಸವನ್ನು ಮಾಡ್ತಾ ಅನುಭವವನ್ನು ಪಡಿತಾ ಹೋದ ಹಾಗೆ
ಆ ಕೆಲಸದಲ್ಲಿ ಹೆಚ್ಚಿನ ಕಾನ್ಫಿಡೆಂಟ್ ಆಗಿರ್ತಾರೆ. ಕೆಲವೊಂದು ಸಲ ಓವರ್ ಕಾನ್ಫಿಡೆನ್ಸಿಂದ ತನ್ನ ಕೆಲಸವನ್ನು ಕೆಡಿಸ್ಕೊಳ್ತಾರೆ. ಇವರು ಎಷ್ಟೇ ದೊಡ್ಡವರಾದರೂ ಇವರ ಮನಸ್ಸು ಮಕ್ಕಳ ರೀತಿಯೇ ಇರುತ್ತೆ. ತುಂಬ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾರೆ. ವೃದ್ಧಾಪ್ಯದಲ್ಲೂ ನನಗೆ ವಯಸ್ಸಾಯಿತು ಅಂತ ಇವರ ಮನಸ್ಸು ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ಕೆಲಸಗಳನ್ನು ಅಷ್ಟೇ ಬಹಳ ಬೇಗ ಆತುರವಾಗಿ ಮಾಡುವ ಸ್ವಭಾವದವರು. ಇವರು ವಿಪರೀತ ಚಟುವಟಿಕೆಯ ಮೂಲಕ ತಮ್ಮನ್ನು ತಾವೇ ಬರಿದು ಮಾಡಿಕೊಳ್ತಾರೆ. ಅಂದರೆ ನಿತ್ರಾಣರಾಗುತ್ತಾರೆ. ಓವರ್ ಆ್ಯಕ್ಟಿವ್ ಆಗಿ ಕೆಲಸ ಕಾರ್ಯ ಮಾಡೋದ್ರಿಂದ, ಯೋಚನೆ ಮಾಡೋದ್ರಿಂದ ಬಹಳ ಬೇಗ ಟಯರ್ಡ್ ಆಗ್ತಾರೆ, ಸ್ಟ್ರೆಸ್ ಆಗ್ತಾರೆ. ಮಿಥುನ ರಾಶಿಯ ಹೆಣ್ಮಕ್ಳು ಬೇರೆಯವರನ್ನು ಅತಿ ಸುಲಭವಾಗಿ ನಂಬುತ್ತಾರೆ. ಇದೊಂದು ನೆಗೆಟಿವ್ ಗುಣ. ಎಲ್ಲರನ್ನ ಈಸಿಯಾಗಿ ನಂಬಬಾರದು. ಬಹಳ ಬೇಗ ಟ್ರಸ್ಟ್ ಮಾಡ್ತಾರೆ. ಮಿಥುನ ರಾಶಿಯ ಮಹಿಳೆಯರು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ. ಲಿಟ್ರೇಚರ್ ಓದೋದ್ರಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಮೀಡಿಯಾ ರಿಲೇಟೆಡ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಮೆಡಿಕಲ್ ಫೀಲ್ಡಲ್ಲಿ ಇರ್ತಾರೆ. ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡಿತಾ ಹೋಗ್ತಾರೆ. ತನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಜವಾಬ್ದಾರಿ ಇದ್ದರೂ ಏನು ಟೆನ್ಷನ್ನೇ ಮಾಡ್ಕೊಳ್ದೆ ಕೂಲಾಗಿ ನಗ್ನಗ್ತಾ ಆ್ಯಕ್ಟಿವ್ ಆಗಿ ಎನರ್ಜಿಟಿಕ್ ಆಗಿರ್ತಾರೆ. ಎಲ್ಲರನ್ನ ತನ್ನ ಮಾತಿನಿಂದ ಮೋಟಿವೇಟ್ ಮಾಡ್ತಾರೆ. ಇವಿಷ್ಟು ವಿಚಾರಗಳು ಮಿಥುನ ರಾಶಿಯ ಹೆಣ್ಣು ಮಕ್ಕಳ ರಹಸ್ಯ ಗುಣಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.